ನಮ್ಮದೂರ ತೋಳೂರು ತಾಲೂಕು ಅಕ್ಕಲಕೋಟೆ ಜಿಲ್ಲಾ ಸೋಲಾಪುರ ಎಲ್ಲ ಠೀಕ್ ಅದ. ಯಾವಾಗ ಆ ಥರದ್ದು ಏನು ಪ್ರಾಬ್ಲಮ್ ಇಲ್ಲ. ದಂಧೆ ಮಾಡೋದ ಉಣೋದ ಶಿಸ್ತು, ಮತ್ತೊಂದು ಏನಿಲ್ಲ. ಕನ್ನಡ ರೀ ಬಾರ್ಡ್ರ್ ಅದ 2 ಕಿಲೋಮೀಟ್ರ್ ಮ್ಯಾಗ ಕರ್ನಾಟಕ ಬಾರ್ಡ್ರ್ ಅದ. ಇದು ಬಾರ್ಡ್ರ್ ಮ್ಯಾಗ ಇದು ಊರದ ಎಲ್ಲ ಕನ್ನಡನೇ ಮಾತಾಡ್ತಾರೆ. ಮರಾಠಿ ಮಾತಾಡಲ್ಲ ಇಲ್ಲಿ. ಏನೋ ಶಿಕ್ಷಣ ಮಂದಿ ಆ ಮಂದಿ ಈ ಮಂದಿ ಒಂದು ಥೋಡೆ ಮಾತಾಡ್ತಾರೆ. ನಮ್ಮದು ಇದು ಕೆಲಸ ತಯಾರಾಗಬೇಕಾದ್ರೆ ನಮ್ಮ ಗುರು ದೇವರ ದಾಸಮಯ್ಯ ಅಂಥೇಳಿ ನಮ್ಮದು ಕರ್ನಾಟಕದಾಗ ಪೈಲ ಅದು ನಮ್ಮದು ದೇವರ ದಾಸಮಯ್ಯ ಆದ ಬಳಿಕ ಮಹಾತ್ಮ ಗಾಂಧಿ ಮಾಡಿದ್ದು ಅದೇ ನೂಲಿಲ್ಲೇ ಮುಂದೆ ಮಹಾತ್ಮ ಗಾಂಧಿ ಮಾಡ್ಕೊಂಡು ಕಿಸಿದ್ರೆ ನಡ್ಸ್ಕೊಂಡು ಬಂದು ಕಿಸಿದೆ ಮರಾಠವಾಡ ಖಾದಿ ಗ್ರಾಮೋದ್ಯೋಗ ಇವ್ರು ತಯಾರು ಮಾಡಿ ಕಿಸಿಂದ ಖಾದಿ ಗ್ರಾಮೋದ್ಯೋಗ ಇವ್ರು ನಡ್ಸೋದು ಬಂದರು. ಇದ್ರ ಮೇಗೆ ನಡೆಯಲ್ತಾರೆ. ಹಿಂಗೆ ಆಗೇನೆ ನಮ್ಮಲ್ಲಿ 300 से 400 ಮಗ್ಗಿದ್ದು ಇಂಥವು ಎಲ್ಲ ಹೋಗಿ ಕಿಸಿದ್ರೆ ಈ ಫಕ್ತ 5-6 ಮಗ್ಗಿ ಬಂದವು. ವರ್ಷನೇ ಕೆಂಬೇಂಗ್ರಿ ಚೂಡು ಕೆಂಬೇಂಗ್ರಿ ದಂಡಿ ದಮ್ಮಣ್ಣ ಕೆಂಬೇಂಗ್ರಿ ಕೆಂಪ ಜಗ್ ಜಕ್ಕರಿ ಇದಕ್ಕೆ ಜಗ್ ಹಲೋ ಜಗಿದೆ ಹೇಳು ಏನು ಮಾಡ್ತೀರಿ? ಭೀಮ್ ಸುತ್ತಿದೆವು ದಂದಿಲ್ಲ ಹೆಂಗದ ಆರಾಮದ? ಯಾರಿಗೆ ಕೊಡ ಅಲ್ಲಿ ನಂಗರ ಅವ್ವ ಮಗ ಅವ್ವ ಮಗಳು ಹೆಸರು ಹೇಳಾರತ್ತ ಬಂದೆ ಆಯ್ತಲೇ ಮಾತಾಡಿ
ಬಾ ಇದು ಖಾದಿ ಕೇಂದ್ರದವರು ಕಳ್ಸ್ಯಾರ. ಅದಕ್ಕೆ ಇದಕ್ಕೆ ಏನು ಮಾಡೋದ್ರಿ? ಅಟ್ ಕಷ್ಟ ಅಟ್ ಸಣ್ಣ ಎಳಿ ತೊಗೊಂಡು ಕಿಶಿಂದ ಕಣ್ಣಿಗೆ ಕಣ್ಣು ಹಚ್ಚಿ ನಾವು ಮಾಡ್ಬೇಕ್ರಿ. ರಾತ್ರಿ ದಾತನ ಮಾಡ್ತೀವ್ರಿ, ಅಕ್ರಾತನ ಮಾಡ್ತೀವ್ರಿ. ಮನ್ಯಾಗ ಸೈಡ್ ದಿನ ಇದು ಎಳಿ ಜೋಡಿಸ್ಬೇಕಾದ್ರೆ ಎಷ್ಟೋ ಕಷ್ಟ ಅದ ರೀ. ಇದು ಎಲ್ಲ ಮಾಡ್ಕೋಬೇಕ್ರಿ. ನೂಲು ಬೀಸ್ಬೇಕು, ಅವು ನೀರ ಹಾಕಬೇಕು, ಬಡಿಬೇಕು, ಗಂಜೆ ಹಾಕಬೇಕು, ರೀಲ್ ತಯಾರು ಮಾಡಬೇಕು. ರೀಲ್ ತಯಾರಾದ ನಂತರ ಭೀಮ್ ತಯಾರಾಗ್ತದೆ. ಭೀಮ್ ತಯಾರಾದ ನಂತರ ನಾವು ನಯ್ಯದ್ರಿ 2-3 ದಿವಸ ತನಕ ನಾವು ಕೆಲಸ ಅವೇ ಮಾಡ್ಬೇಕಾಗ್ತದೆ ರೀ. ಅದರ ನಂತರ ನಾವು ಮಗ್ಗ ಚಾಲು ಮಾಡಿದೆ ಅಂದರೆ ನಾವು ನೈದೆ ಅಂದರೆ ನಾವು ಅಲ್ಲಿ ಒಯ್ದು ಪಗಾರ ಕೊಟ್ಟಾರೆ. ನಾವು ಏನು ಬಟ್ಟೆ ಒಯ್ದು ಕೊಡ್ತೀವಲ್ರಿ, ಆಮೇಲೆ ಪಗಾರ ಕೊಡ್ತಾರೆ ರೀ ಅವ್ರು. ನಾಳಿನ ವ್ಯವಸ್ಥೆ ಮಾಡ್ಕೊಳ್ಬೇಕಾದ್ರೆ ನಾಳೆ ಇವತ್ತು ದಾತನ ಮಾಡಿ ಕಿಶನ್ ಮಕ್ಕೋದು, ಊಟ ಮಾಡಿ ಮಕ್ಕೋಬೇಕ್ರಿ. ಅವ್ರದ್ದು ಕೆಲಸ ಮಾಡ್ತಾರೆ, ನಾವು ಮ್ಯಾಗಿಂದ ಮಾಡ್ತೇನೆ ರೀ. ಕೆಲಸ ಇವ್ರು ಹೆಚ್ಚಾಗ್ತದೆ ರೀ. ನಾವು ಮ್ಯಾಗಿಂದೆಲ್ಲ ಇದು ಎಲ್ಲ ಮಾಡ್ಕೋಬೇಕಲ್ರಿ. ಅವೆಲ್ಲ ನೂಲು ಬಡಿಬೇಕ್ರಿ. ಹೆಣ್ಮಕ್ಳು ಕೆಲಸನ ಮಾಡ್ಕೋತೀವಿ ರೀ. ಅವ್ರು ಮಾಡ್ತಾರೆ ರೀ. ಮತ್ತು ಬ್ಯಾಸ್ರ ಬಂದತ್ನಾಗ ನಾವು ಒಂದು ಸ್ವಲ್ಪ ಮಾಡ್ತೇವೆ ರೀ, ಅವ್ರು ಸ್ವಲ್ಪ ಹೇಳ್ತಾರೆ ರೀ. ಅವ್ರಿಗೆ ಗಂಡಸ ಮಕ್ಳಿಗೆ ಒಂದು ಸ್ವಲ್ಪ ರೆಸ್ಟ್ ಸಿಗ್ತದೆ. ನಮ್ಮ ಹೆಣ್ಮಕ್ಳು ಏನು ಸಿಗ್ತದೆ ರೆಸ್ಟ್? ಸಿಗಂಗಿಲ್ಲ ರೀ ನಮ್ಗೆ. ಮನೆಯಿಂದ ಕೆಲಸ ಮಾಡ್ಕೋಬೇಕ್ರಿ. ಮನೆಯಿಂದ ಕೆಲಸ ಮಾಡ್ಕೋಬೇಕ್ರಿ. ಅಡುಗೆ ಮಾಡ್ಕೋಬೇಕು, ಎಲ್ಲ ಮನೆ ಕೆಲಸ ಮಾಡ್ಕೋಬೇಕು, ಮತ್ತು ಅದು ಮಾಡ್ಬೇಕು. ಮತ್ತು ಇವ್ರಿಗೆ ರೆಸ್ಟ್ ಸಿಗ್ಬೇಕಂತೇಳಿ ಒಂದು ತಾಸು ಬಿಡ್ಬೇಕಂತೇಳಿ ಮತ್ತು ಅದನ್ನೂ ಮಾಡ್ಬೇಕ್ರಿ. ನಾವು ಹೆಣ್ಮಕ್ಳು ಮಾಡ್ದಕ್ಕರೆ ನಮ್ದು ಆಗದ್ರಿ. ಮಾಡಲಿಂದ ನಮ್ಗೆ ಆಗಂಗಿಲ್ಲ ರೀ. ಈಗ ಕೈಕಾಲ್ದಾಗ ಶಕ್ತಿದಾಗ ದುಡಿತೇವೆ. ಮುಂದಿನ ಪರಿಸ್ಥಿತಿ ಹಂಗೆ ರೀ. ಮುಂದಿನ ನಮ್ಗೆ ಗಂಡಸ ಮಕ್ಕಳಿಲ್ಲ, ಏನಿಲ್ಲ ರೀ. ಮುಂದಿನ ಪರಿಸ್ಥಿತಿ ಹಂಗೆ ರೀ. ನಾವು तोळूर गावातील तोळूर ಊರದ ಒಂದು ಹಾತ್ಮಾಗ್ ವಿಣಕರ್ದು ಒಂದು ಕುಟುಂಬದ ನಾವೊಂದು ಪರಿವಾರ ಅದ. ದಂಧೆ ಮಾಡ್ತೇವೆ, ಉಣ್ತೇವೆ, ತಿಂತೇವೆ. ನಮ್ಮ ಸಂಸಾರ ಆನಂದ ಚಂದ ಅದ. ಇಷ್ಟೇ, ಮತ್ತೊಂದೇನಿಲ್ಲ. ಯಾವ್ದೇನು ವ್ಯಸನ ಇಲ್ಲ, ಏನಿಲ್ಲ. ದಂಧೆ ಮಾಡೋದ, ಉಣೋದ, ಕುಂದ್ರದ. ಹಾಂ, ಏನಿಲ್ಲ. ಒಂದು ತಾಕತ್ತ ಅದಕ್ಕೆ ಏನು ಪಡ್ತಾಳ ಬೀಳ್ಬೇಕು, ಏನು ಸುದ್ದಿ. 300 ರೂಪಾಯಿ ಪಗಾರದಾಗ ಇದು ಬೆಳೆದ ಮೂರು ಮಂದಿ ಮಾಡಿ ಇದು ಏನೂ ಭೀ 100 ರೂಪಾಯಿ ಭೀ ಮಜೂರು ಬೀಳಲ್ಲ. ಇದು ಸುಮ್ಮ ಮಾಡೋದಕ್ಕೆ ಉಣೋದು ತಿನ್ನೋದಕ್ಕೆ ಹವಾರದ. ಇದ್ರದ್ದು ಏನೂ ಇಲ್ಲ. ಇದ್ರ ಮೇಗೆ ಅಂದ್ರೆ ನಮ್ಮ ಜೀವನ ಭೀ ನಡೆಯಲ್ಲ. ಇದು ನಡಿಲಾರ್ಬಿಟ್ಟಿದ್ರೆ ಎಲ್ಲರೇ ನಮ್ಮ ಸಮಾಜದವರೇ ಇದೇ ತಿಳಿಲ್ಲ. ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ಬೇರೆ ಬೇರೆನೇ ದಂಧೆ ಮಾಡ್ಕೊತ ಹೋಗ್ಯಾರ. ಇದೇ ಪ್ರಕಾರವಾಗಿಯೇ ನಮ್ಮ ಸಮಾಜದವರು ನಮ್ಮದೇ ತಿಳಿಲ್ಲ. ನಮ್ಮ ಸಮಾಜ ಪೂರ್ಣ 1968-70 ಹಿಡಿದು ನಮ್ಮ ಕೆಲಸ ಮಾಡ್ಕೋತೇ ಬಂದಾರೆ. ಇದು ಅವಾಗ ಶೀರಿ ನೈತರು, ಶೀರಿ ದಂಧೆಗೆ ಸದ್ದು ಯಾರಿಗೆ ನೈಲಿಗೆ ಬರಲ್ಲ. ಇದು ಖಾದಿ ಬಂದು ಕಿಶಂದ್ರೆ 25-30 ವರ್ಷ ಆಯಿತು. ಖಾದಿ ನೈದರ ಈ ಕಡೆ 5-7-8 ವರ್ಷನಾಗರೆ ಎಲ್ಲರ ಮಗ್ಗ ತೆಗೆಸಿ ಫಕ್ತ 6 ಮಗ್ಗಗಳದಾವ. 6 ಮಗ್ಗ ಯಾಕೆ ಉಳ್ದವಪ್ಪ ಅಂತಂದ್ರೆ ಎಲ್ಲರೂ ಇದೇ ಕೆಲ್ಸಿನ ಮೇಗೆ ನಮ್ಮದು ಕೆಲಸ ಹೊಟ್ಟೆ ತುಂಬಲಾರ್ಬಿಟ್ಟಂದ್ರೆ ಯಾರು ಕಪಡ ವ್ಯಾಪಾರ ಮಾಡ್ರ, ಯಾರು ಮಸಾಲೆ ವ್ಯಾಪಾರ ಮಾಡ್ರ, ಯಾರು ಟೇಷನರಿ ಮಾಡ್ರ, ಒಂದೇ ನಮನ ಸಾಹಿತ್ಯ ಮಾಡಿಲ್ಲ, ಎಲ್ಲ ನಮನ ಮಾಡ್ರ. ಹಿಂಗೆ ಮಾಡ್ರೆ ತಳಿ ಈ ಊರಾಗ ಉಪಜೀವನ ನಡೆದವ. ಇದೇ ದಂಧೆ ಮ್ಯಾಗ ಅಂದ್ರೆ ಎಂದೂ ಆಗಲ್ಲ.
ಮತ್ತು ನಮ್ಮೂರ ಒಂದು ಸುಮ್ಮ ಸಣ್ಣದ ಹಳ್ಳಿ ಇದ್ದಂಗೆ ಇಲ್ಲಿ ಯಾನ್ ಮತ್ತೊಂದು ಯಾವುದು ಸೋಯಿಸ್ಕರ ಇಲ್ಲ. ನಮ್ಮ ಪುರ್ತಕ್ಕೆ ಏನಾತ ಇನ್ನು ಮುಂದೆ ದಂಧೆ ಕಲೀಲಾರ ಮಾತು ನಾವು ಮುಂದೆ ಮತ್ತೊಂದು ಏನು ವ್ಯವಸಾಯ ಮಾಡಿದೆವು ಅಂದ್ರೆ ನಾವು ಬದುಕ್ತೇವೆ ಇಲ್ಲ ನಾವು ಬದುಕಲ್ಲ ಮತ್ತೊಂದು ಏನಿಲ್ಲ. ಮತ್ತು ಇದು ಕಣ್ಣು ಕೈ ಎಲ್ಲನೇ ಚಾಲು ಇರ್ಬೇಕಾಗ್ತದೆ ಏನಿಲ್ಲ ಅದೇಂತ ಎಲ್ಲ ಬಕ್ಕಳು ಹೈರಾಣ ಇರ್ತೀವಿ ಇದು ಹಾಗೆ ಮಾಡ್ಕೋತ ಹೊಂಟಿದ್ದೀವಿ ಮತ್ತೆ ಒಂದು ಎಳೆ ಕಡಿತಾವ ನಾವು ಅದು ಜೋಡಿಸ್ಬೇಕೇ ಆಗ್ತದೆ. ಜೋಡಿಸ್ ಚಾಲು ಮಾಡ್ಬೇಕಾಗ್ತದೆ, ಲಕ್ಷ ಕೊಡ್ಬೇಕಾಗ್ತದೆ, ಮಾಡ್ಬೇಕಾಗ್ತದೆ. ಜರ ಇದು ಆಯ್ತದ ಮತ್ತೆ ಅದು ತಾರು ಇದು ಆಗ್ತದೆ. ಎಲ್ಲ ಹೈರಾಣ ಇವೆಲ್ಲ ಹಾಗೆ ಮಾಡ್ಕೋತ ಹೊಂಟಿದ್ದೀವಿ ಮತ್ತೇನು ಮಾಡೋದು. ಹಲೋ ಹಾಂ ಬರ್ತಾ ಅಡ್ಮಿಟ್ ಬರ್ತಾ ಹಲೋ ಬಂದು ಹೊಂಟಿದ ಹೊಂಟಿ ಅದ್ರ ಕಾಲಾಗ ನಾವು ಈ ಸದ್ದ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗಾರೆ ಹಚ್ಚಿಲ್ಲ ಒಟ್ಟು ಸಾಲಿಗೆ ಹಾಕಿದೆವು ಸಾಲಿಯರವರು ನಾವು ಇಟ್ಟು ಅವ್ರೊಬ್ಬರು ಮನೆಯನ್ನು ಹೆಣ್ಮಕ್ಳು ಇಟ್ಟು ಕೆಲಸ ಮಾಡ್ತಾರೆ, ನಾ ಇಟ್ಟು ವ್ಯಾಪಾರ ಮಾಡ್ತೀನಿ. ಹುಡುಗರೆಲ್ಲ ಸಾಲಿಗೆ ಇಬ್ಬರು ಹುಡುಗರ ಅವ್ರು ಸಾಲಿಗಾರ ಡಿಗ್ರಿ ಮುಗಿದದ ಅವ್ರದ್ದು. ದಾವಿ ಪಾಸ್ ಆಗೀನಿ. ಈಗ ನಮ್ಮ ಹುಡುಗರೇನೆ ಡಿಗ್ರಿ ಮುಗಿಸಿ ಒಬ್ಬ ದೊಡ್ಡವನಿಗೆ ನೌಕರಿ ಆಗ್ತದೆ, ಒಬ್ಬ ಪುಣಾಕ DY ಪಾಟೀಲ್ ಕಾಲೇಜ್ ಕಲಿಲಿಗತ್ತಾನ. ಅದ್ರ ಸಲುವಾಗಿ ನಾವು ಇದು ದಂಧೆನೇ ಬಿಟ್ಬಿಟ್ಟಿದ್ದೇವೆ, ವ್ಯಾಪಾರ ಮಾಡ್ತೇವೆ ಪಕ್ತೆ. ಏನು ನಿಮ್ಮ ಅಪ್ಪ ಏನು ಮಾಡ್ದ? ಕೇಳ್ಸಲ್ವೋ ನೀನೇ ಇಲ್ಲೇ ಬಾ ಮಾರಾಯ. ನಿಮ್ಮ ಅಪ್ಪ ಏನು ಮಾಡ್ದ? ನೇಗಿನ ಇದಾನ ಅಂತ ಹೇಳಕತ್ತಿದಲ್ಲ, ಹೇಳಿದಲ್ಲ ನೇಗಿನ ಇದಾನ
ಮುಂದಾದರೂ ನಾವು ನೇಗಿನೇವು ಎಷ್ಟು ಮಂದಿ ಮಕ್ಕಳು? ಇವು ಗಾಡಿ ಶಟಲಿ ರಿಪೇರಿ ಇವೆಲ್ಲ ಮಾಡ್ಕೋತ ಬಂದಿದ್ದೆವು ಹಿಂಗೆ ಹಾಕಿನ ಕೂತ್ಬಿಟ್ಟಿದೆ ನೀವು ಅಂತ ಅಂತಂಬ್ರೇಸು ಯಾರ ಅಣ್ತಂಬರು ಇಬ್ಬರು ಈಗ 3 ಮಂದಿ ಇದ್ದರು, ಒಬ್ಬ ಹೋದ ಮ್ಯಾಗ. ಅದಕ್ಕೆ ಅಂದ್ರೆ ಈಗ ಇಬ್ಬರು ಆಯ್ತಾ. ನನಗೆ ಹೆಣ್ಮಕ್ಳು ಇಬ್ಬರ, ಈ ಕಡೆ ಒಂದು ಊರಿಗೆ ಕೊಟ್ಟಿದೆ, ಈ ಕಡೆ ಒಂದು ತಮ್ಮ ಮನೆಗೆ ಹೋಗ್ಯಾರ. ಈಗ ಒಬ್ಬನೇ ನೋಡು. ಮತ್ತೇನೇನು ಬದಲಾಯಿಸಿ ಹೇಳೋ ಅವರಂದು? ಮತ್ತೇನದ ಇದೆ ನೇಕಾರಿಕೆ ದಂಧೆ ನಿಪುಣ ಇಲ್ಲ, ಇನ್ನಾದ್ರೂ ಇಲ್ಲ, ಕಣ್ಣಿಲ್ಲ, ಕಾಲಿಲ್ಲತ್ತೆ ಬಿಟ್ಕೊಟ್ಟು ಬಿಟ್ಟಿದೆ. ಗಂದಿ ಯಾಕೆ ಬಂದ್ ಮಾಡಿದ್ರು? ಏನು ಮಾಡಿದ್ರು? ಬಂದ್ ಯಾಕೆ ಮಾಡಿದ್ರು? ಬಂದು ಯಾಕೆ ಮಾಡಿದ್ರು ಅಂದ್ರೆ ನಾ ಏನು ಹೇಳಿ ನೂರು ಕೂಡ ಹೋದ್ರು, ಅವರು ಹೊಂಟು ಹೋದರು. ಈ ಕಡೆ ಇದು ಆಯಿತು, ಪಾಟ್ ತೊಗೊಂಬ್ರಿ ಬಿಟ್ಟು ಅವು. ಸುಖ ಸಾಯಿ ಗಣಕಾರ ಮಂದಿಗೆ ಇಲ್ಲಿ ನೋಡು, ನಿನಗೆ ಇದ್ದಿದ್ದು ಕೂಡ ಹೇಳ್ತಾರೆ. ಇಲ್ಲ ಮ್ಯಾಗಿಂದ ಬರ್ತದ ಈ ಕಡೆ ಇಲ್ಲಿ ಯಾನ್ ನಮ್ ತನ ಬರ್ಲಯ್ಯವ ಹೆಂಗೇನು ಬಂದ್ರೆ ಸುತ್ತ ಗಪ್ಚಪ್ ಹಿಡಿಕ್ಯಾಗ ಹಿಡಿಕಿಂದ ಬಿಡಲಾಗ್ಯಾರ. ಹಿಡಿಕ್ಯಾಗ ಯಾಕೆ ಕೊಡ್ಬೇಕು? ಕೇಳೋ ವ್ಯಕ್ತಿಗಳು ಇಲ್ಲ ನಮ್ಮ ಗಣಕರ ಮಂದ್ಯಾಗ, ಕೇಳೋ ವ್ಯಕ್ತಿ ಇಲ್ಲ. ಅದಕ್ಕೆ ಹಿಡ್ಕೊಂಡಿದ್ದಾರ. ಲೋಕಶಾಹಿ ರಾಜ್ಯದೊಳಗೆ ಗೌರ್ಮೆಂಟ್ ರಾಜಕೀಯ ಆಗ್ತದಿದೆ, ಶಿಕ್ಷೆ ಮಾಡ್ಬೇಕಲ್ಲ. ಎಲ್ಲ ಇತರ ಮಂದಿಗೆ ಶಿಕ್ಷೆ ಮಾಡ್ತಾರೆ, ಉಳಿಕಿದ ನಮ್ಮ ಗಣಕರ ಮಂದಿ ಈದ್ಕಿದ್ದ ಹೇಳ್ಬೇಕಂದ್ರೆ ಹಿಂಗದ. ನಿಮ್ದು ದಂಧಾ ಬದಲ ಹೇಳದ. ನಮ್ಮ ಕೈ ಹತ್ತು ಮಗದ ಬಟ್ಟಿ ಯಾರು ಕೇಳಲ್ಲ, ನಾವೇ ಉಟ್ಕೊಳ್ಳಲ್ಲ. ಅದು ಮೀನ ವ್ಯಾಪಾರ ಇಡೋದು ಬಾ ಈ ಕಡೆ ಬಾ. ನಾವು ಇದು ಬಿಟ್ಟು ನಾವೇ ಉಟ್ಕೊಳ್ಳಲ್ಲ. ಅದ್ರದ್ದು ಇದು ಆಗಲ್ಲ ಮೊದಲು ಉಠಾವು ಇಲ್ಲ. ನಿನ್ನ ಕಡೆ ನೋಡು. ಸುಮ್ಮ ಹೋಗಿ ಬಂದೆವು, ಡ್ಯೂಟಿ ಕೊಟ್ಟು ಬಂದೆವು. ಅದು ಒಂದು ಸಪ್ಲೈ ಇತ್ತು ಅಂದ್ರೆ ಅದು ಹೀಗೆ ಬಂದ್ ಮಾಡ್ಕೊಂಡು ಹೋಗಿ ಬಂದೆವು. ತೊಳೋರ್ ಕತೆ ಹಾಕಿದ್ರೆ ಹಂಗೆ ಮಾಡಬೇಡ್ರಿ. ನಿಮ್ಮ ಹೆಸರು ಬರ್ತದ, ಮುಂದಿನ 4 ಪೀಳಿ ಕಲಿತವ, ಅದು ಉಳಿತದ, ಸಂಸ್ಕಾರ ಉಳಿತದ. ಬೇಕು ಇದು ಗಾಂಧಿ ತತ್ವ ಇದು ಎಲ್ಲ ಪೈಲದ ಹಿಂದಕ್ಕಿಂದ ಇದು ಬೇಕು ನಾ ಅದು ಹಿಂದಕ್ಕಿಂತ ಪದ್ಧತಿ ಬೇಕು. ಮುಂದಿನ ಪೀಳಿ ಕಲೀಲಿಕ್ಕೆ ಬೇಕಿಲ್ಲ. ಈಗ ನಮ್ಮ ಪೂರ್ತ ನಾವು ಮಾಡ್ಕೊಂಡೇವು, ನಡೆದೆವು. ಮುಂದೆ ಇವಕ್ಕೆ ಏನು ಕೂನ ನಿಮ್ಮಂಥವ್ರು ಬಂದ್ರೆ ಇಂತಿಂಥವ್ರು ಬಂದಿರಪ್ಪ ಮತ್ತು ಅದಕ್ಕೆ ಚಾಲು ಮಾಡೋದು ಅಂತ ಹಿಂಗೆ ಮಾಡಿ